ಹಾಲು ಉತ್ಪಾದನೆಯಿಂದ ರೈತರ ಬದುಕು ಸುಧಾರಣೆ ಕಂಡುಕೊಳ್ಳಬಹುದು ಎಂದು ಸಿಮುಲು ಜಿಲ್ಲಾ ನಿರ್ದೇಶಕರಾದ BC ಸಂಜುಮೂರ್ತಿ ಅವರು ಹೇಳಿದರು. ಚಳ್ಳಕೆರೆ ತಾಲೂಕಿನ ತಳುಕು ಹೋಬಳಿಯ ಬಾಸಾಪುರ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಂಘದ ಸರ್ವ ಸದಸ್ಯರ ಸಭೆಯಲ್ಲಿ ಅವರು ಮಾತನಾಡಿದರು. ಹಾಲು ಉತ್ಪಾದನೆ ಕುಟುಂಬದ ಆರ್ಥಿಕ ಭದ್ರತೆಯಾಗಿದೆ. ಇದರಲ್ಲಿ ಜಾಣ್ಮೆಯಿಂದ ಉಳಿತಾಯ ಮಾಡಿಕೊಳ್ಳಬೇಕು. ಕೃಷಿ ಚಟುವಟಿಕೆಗೆ ಪಶುಪಾಲನೆ ಬೇಕಿದೆ. ಉಪಕಸಬು ಹಾಲು ಉತ್ಪಾದನೆಗೂ ನೆರವಾಗುವ ಸೌಲಭ್ಯ ಮಾಡಿಕೊಳ್ಳಬೇಕು. ತಾಲೂಕಿನ ಗ್ರಾಮಾಂತರ ಭಾಗದ ಹಾಲು ಉತ್ಪಾದಕರ ಸಂಘಗಳ ಬಲವರ್ಧನೆಗೆ ಹೆಚ್ಚಿನ ಅವಕಾಶಗಳಿವೆ. ಪ್ರತಿ ತಿಂಗಳ 10ನೇ ತಾರೀಕಿಗೆ ರೈತರ ಖಾತೆಗೆ ಹಣ ತಲುಪುತ್ತದೆ. ರೈತರು ಸಾಕುವ ಹಸುಗಳಿಗೆ ವಿಮಾ ಸೌಲಭ್ಯ ಸೇರಿ ಇತರೆ ಅನುಕೂಲಗಳಿವೆ. ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕಿವಿ ಮಾತು ಹೇಳಿದರು. 30,000 ರೂಪಾಯಿ ಸಬ್ಸಿಡಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಸೇರಿ 30,000 ರೂಪಾಯಿ ಅವರಿಂದ ಸಬ್ಸಿಡಿ ಅಮೌಂಟ್ ಕೊಡ್ತಾರೆ. ಭಾಳಷ್ಟು ಅನುಕೂಲವಾಗಿದೆ. ಇದರಿಂದ ಇಡೀ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಹಿರಿಯೂರು, ಚಳ್ಳಕೆರೆ, ಮೊಳಕಾಲ್ಮೂರು ತಾಲೂಕಿನಲ್ಲಿ ನಮ್ಮ ಹಾಲು ಉತ್ಪಾದನೆ ಸಮೇತ ಸುಮಾರು 25% ಜಾಸ್ತಿ ಆಗಿದೆ. ಮುಂಚೆ ಹೆಚ್ಚು ಕಮ್ಮಿ 60-70 ಸಾವಿರ ಬರ್ತಿತ್ತು. ಈಗ ಹೆಚ್ಚು ಕಮ್ಮಿ 90,000 ನಮ್ಮದು ಬಂದಿದೆ. ಅಂದರೆ ರೈತರಿಗೆ ಭಾಳಷ್ಟು ಅನುಕೂಲ ಆಗಿದೆ. ಮತ್ತು ನಮ್ಮ ಒಕ್ಕೂಟದ್ದು ಏನಪ್ಪ ಅಂತಂದರೆ, ಖಾಸಗಿಯವ್ರು ಹಂಗಲ್ಲ. ಖಾಸಗಿಯವ್ರು ಅಂದರೆ ಅವ್ರದ್ದೇ ಆದ ಒಂದು 100 ಲೀಟ್ರ್ 1000 ಲೀಟ್ರ್ ಸೇಲ್ಸ್ ಐತೆ ಅಂದರೆ ಅವರೊಂದು 1000 ಲೀಟ್ರ್ 1100 ಲೀಟ್ರ್ ತಗೊಂತಾರೆ. ನಮ್ದು ಹಂಗಲ್ಲ. ಲಕ್ಷ ಲೀಟ್ರ್ ಬಂದರೂ ಸಮೇತ ತಗೊಳ್ತಕ್ಕಂಥ ಒಂದು ಶಕ್ತಿ ನಮ್ಮ ಒಕ್ಕೂಟಕ್ಕೆ KMF ಇದೆ. ಅದಕ್ಕೋಸ್ಕರ ನಾವು ಈಗ ಸರ್ಕಾರ ಸ್ವಾಮ್ಯದ್ದು, ನಾವು ಸರ್ಕಾರ ಏನಿದೆ ಅದರ ಅಧೀನದಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ಸಂಸ್ಥೆ. ಆಮೇಲೆ ಏನು ಇವತ್ತು ನೀವು ಹಸು ತರ್ತೀರಾ, ಅದಕ್ಕೆ ನಾವು ನಿಮ್ಮ ಹತ್ರ ಕೇವಲ ಒಂದು 25% ಅಮೌಂಟ್ ಕಟ್ಸ್ಕೊಂಡು 75% ಇನ್ಶೂರೆನ್ಸ್ ಅಮೌಂಟ್ ನಾವೇ ಕಟ್ಬಿಟ್ಟು, ನಿಮಗೆ ಅಕಸ್ಮಾತ್ ಹಸು ಏನಾದರೂ ತೊಂದರೆ ಆಯಿತು, ಸತ್ತೋಯ್ತು ಅಂತಂದರೆ ಅದನ್ನು ಕೇವಲ ಒಂದು ತಿಂಗಳೊಳಗೆ ನಾವು ಹಣ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಸುತ್ತ ನಾವು ಒಕ್ಕೂಟದ ಮೂಲಕ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಇಲ್ಲಿ 8-10 ಹಸು ಇರ್ತಕ್ಕಂಥವ್ರು ಹುಲ್ ಕಟ್ ಮಾಡೋಕ್ಕೆ ಜಾಬ್ ಕಟ್ಟರು ಏನು ಕಟಿಂಗ್ ಮಿಷಿನ್ ಇರುತ್ತೆ, ಅದಕ್ಕೆ ನಾವು ತಗೊಂಡ್ರೆ ನಾವು ಸಬ್ಸಿಡಿಯನ್ನು 15,000 ರೂಪಾಯಿ ದುಡ್ಡು, ಇಲ್ಲ 50% ಸಬ್ಸಿಡಿ ಕೊಡ್ತೀವಿ.